ಬಟ್ ಕುಮಾರಸ್ವಾಮಿನ ಇವರು ಕರಿಯ ಅಂತ ಕರೆದಿದ್ದು ಮತಗಳ ಮೇಲೆ ಪರಿಣಾಮ ಬೀರಿದೆ, ಹಾಗಾಗಿ ಯೋಗೇಶ್ವರ್ ಸೋಲೊಪ್ಪಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಕುಮಾರಸ್ವಾಮಿ ಕರಿಯ ಅಂದಮೇಲೆ ಬದಲಾಯ್ತಾ ಹಾಗಾದ್ರೆ ಚನ್ನಪಟ್ಟಣದ ಚಿತ್ರಣ? ಏನೂ ಆಗಿಲ್ಲ ಅಂತಾರೆ ಜಮೀರ್ ಅಹಮದ್ ಅವರು. ಬರೆದಿಟ್ಕೊಳ್ಳಿ ಅಂತಾರೆ ಪದೇ ಪದೇ, ಬರೆದಿಟ್ಕೊಳ್ಳಿ 18ರಿಂದ 20 ಸಾವಿರ ಓಟಲ್ಲಿ ಗೆಲ್ತಾರೆ ಅಂತ. ಇನ್ನೊಂದು ಕಡೆ ಜಮೀರ್ ವಿರುದ್ಧ ಸ್ವಪಕ್ಷದಲ್ಲಿ ಅತೃಪ್ತಿ ಸ್ಫೋಟವಾಗಿದೆ. ಜಮೀರ್ ಈ ರೀತಿ ಹೇಳಬಾರ್ದಾಗಿತ್ತು ಅಂತ DK ಶಿವಕುಮಾರ್, ಪುಟ್ಟಣ್ಣ ಇವರೆಲ್ಲ ಹೇಳಿದ್ದಾರೆ. ಬಟ್ ಅದು ಮುಂದಿನ ಪರಿಣಾಮಗಳನ್ನು ಯೋಚಿಸಿ ಅವರು ಕರೆಕ್ಟಾಗಿ ಮಾತನಾಡಿದ್ದಾರೆ. ಮುಂದೇನು ಆಗಬಾರ್ದು ಅಂತ. ಯಾಕೆಂದರೆ ನಿನ್ನೆ ಎಲ್ಲ ನೆಲಮಂಗಲದಲ್ಲಿ ಪ್ರೊಟೆಸ್ಟ್ ಎಲ್ಲ ಆಗ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ನಾಯಕರು. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಆಸ್ತಿ ವಿಚಾರ ಮಾತಾಡಬಾರ್ದು, ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನು ಮಾಡಿದ್ರು ತಪ್ಪೇ. ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನು ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ. ಅವ್ರಿಗೆ ಅದನ್ನೇ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. 4 ಗೋಡೆ ಮಧ್ಯದಲ್ಲಿ ಏನ್ ಮಾತಾಡೋದು ನಡೀತದೆ, ಚೆನ್ನಾಗೂ ಇರ್ತದೆ. ಅದು ಈ ಸಿಂಗ್ಯುಲರ್ ಆಗಿ ಮಾತಾಡೋದಾಗ್ಲಿ ಬೈಯೋದಾಗ್ಲಿ ಚೆನ್ನಾಗಿದ್ದಾಗ ಏನು ಮಾತಾಡಿದ್ರು ಕೂಡ ಅದು ಒಂಥರ ಅಮೃತ ಇದ್ದಂಗೆ. ಒಂಚೂರು ವ್ಯತ್ಯಾಸ ಆದ್ರೆ ಸುಮ್ನೆ ನೋಡಿದ್ರು ಕೂಡ ದುರ್ಗುಟ್ಕ ನೋಡ್ತಾನೆ ಅಂತಾರೆ. ಅವ್ನು ಕೆಮ್ಮದ್ರು ಕೂಡ ನಾನು ನೋಡ್ಬಿಟ್ಟು ಕೆಮ್ದ ಅಂತಾರೆ ಸರ್. ಅದು ಅವ್ರವ್ರು ಇದು ಸರ್, ನಿಮಗೆ ಗೊತ್ತು ನಾವೆಲ್ಲ ಅವರೆಲ್ಲ ಹೆಂಗಿದ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ. ಸಾರ್ವಜನಿಕವಾಗಿ ಹೇಳ್ಬಾರ್ದು. ಇಲ್ಲ, ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲೋ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20 ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಓಕೆ, ರೈಟ್. ಸೊ ನೋಡೋಣ ಅವ್ರವ್ರ ವಿಶ್ವಾಸದ ಮಾತುಗಳು. ಬಟ್ ಯಾರು ಕೂಡ 15,000 20,000ದಲ್ಲಿ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಹಾಕಿಲ್ಲ. ಜಮೀರ್ ಅವ್ರು ಹಾಕಿದ್ದಾರೆ, ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಿಂದೊಂದು ಸರ್ತಿ ಹಿಂಗೇನೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ ಅವ್ರ ಮನೆ ಗೇಟ್ ಕೀಪರ್ ಆಗಿರ್ತೀನಿ ನಾನು ಅಂತಲೂ ಒಂದಿದ್ರು. ಅದಕ್ಕೆ ಹೇಳಿದ್ದು ನಾನು, ಇದೆಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಅಂತ ತಗೋಬೇಕು ಅಂತ.